ಕೈಯಲ್ಲೇ ಊಟ ಮಾಡುವುದರಿಂದ ಆಗುವ ಪ್ರಯೋಜನಗಳು. ಈಗಿನ ಕಾಲದವರು ಡೈನಿಂಗ್ ಟೇಬಲ್ ಮೇಲೆ ಸ್ಪೂನು ಫೋರ್ಕ್ಸು ಬಂದು ಕೈಯಲ್ಲಿ ಊಟ ಮಾಡುವವರನ್ನು ಅನಾಗರಿಕರ ತರಹ ನೋಡುವರು. ಯಾರಾದರೂ ಕೈಯಲ್ಲಿ ಊಟ ಮಾಡುತ್ತಿದ್ದರೆ ಅವರನ್ನು ವಿಚಿತ್ರವಾಗಿ ನೋಡುತ್ತಾರೆ. ಅಷ್ಟೇ ಅಲ್ಲ, ಮಕ್ಕಳಿಗೂ ಸ್ಪೂನು ಅಭ್ಯಾಸ ಮಾಡಿಸುತ್ತಿದ್ದಾರೆ ತಂದೆ ತಾಯಿಗಳು. ಅದಕ್ಕೆ ಅವರು ಕೊಡುವ ಕಾರಣ ಕೈಗಳು ಸ್ವಚ್ಛವಾಗಿರುವುದಿಲ್ಲ. ಆದರೆ ಒಮ್ಮೆ ಕೈಯಲ್ಲಿ ಊಟ ಮಾಡುವುದರಿಂದ ಆಗುವ ವೈಜ್ಞಾನಿಕ ಲಾಭಗಳನ್ನು ತಿಳಿಯೋಣ. ಕೈಯಲ್ಲಿರುವ ಒಂದೊಂದು ಬೆರಳು ಒಂದೊಂದು ತತ್ವವನ್ನು ಹೊಂದಿರುತ್ತದೆ. ಹೆಬ್ಬೆರಳು ಅಗ್ನಿತತ್ವ, ತೋರುಬೆರಳು ವಾಯುತತ್ವ, ಮಧ್ಯಬೆರಳು ಆಕಾಶ, ಉಂಗುರ ಬೆರಳು ಭೂಮಿ, ಕಿರುಬೆರಳು ಜಲತತ್ವ. ಈ 5 ಬೆರಳುಗಳ ಸ್ಪರ್ಶ ಆಹಾರಕ್ಕೆ ತಾಗಿದಾಗ ಜೀವಶಕ್ತಿ ಉತ್ತೇಜನಗೊಳ್ಳುತ್ತದೆ. ಕೈ ಸ್ಪರ್ಶದಿಂದ ದೇಹದಲ್ಲಿ ಶಕ್ತಿ ಸಂಚಯನವಾಗುತ್ತದೆ. ಕೈಯಲ್ಲಿ ಆಹಾರ ತಿನ್ನುವುದರಿಂದ ಕೆಲವು ಮಿಲಿಯನ್ ನರಗಳು ನಮ್ಮ ಮೆದುಳಿಗೆ ಸಂಕೇತ ಕಳಿಸುತ್ತವಂತೆ. ಆಹಾರವನ್ನು ಕೈಯಲ್ಲಿ ಸ್ಪರ್ಶಿಸುತ್ತಿದ್ದಂತೆ ಆಹಾರ ತೆಗೆದುಕೊಳ್ಳುವ ವಿಷಯವನ್ನು ಮೆದುಳು ಉದರಕ್ಕೆ ಸಂಕೇತ ರವಾನಿಸುತ್ತದೆ. ಆಗ ಹೊಟ್ಟೆಯಲ್ಲಿ ಜೀರ್ಣರಸಗಳು, ಎಂಜೈಮ್ಗಳು ಬಿಡುಗಡೆಯಾಗಿ ಜೀರ್ಣಕ್ರಿಯೆ ಸುಗಮವಾಗಿ ಆಗುತ್ತದೆ. ಕೈಯಿಂದ ಆಹಾರ ಸೇವಿಸುವುದರಿಂದ ಬೇರೆ ಆಲೋಚನೆಗಳು ಬರುವುದಿಲ್ಲ. ಎಣ್ಣೆಯುಕ್ತ ಆಹಾರವನ್ನು ಕೈಯಿಂದ ಸ್ಪೂನ್ ಮತ್ತು ಫೋರ್ಕ್ಗಳ ಸಹಾಯವಿಲ್ಲದೆ ತಿನ್ನುವುದರಿಂದ ಹೆಚ್ಚು ರುಚಿ ಅನ್ನಿಸುತ್ತದೆ. ಕೈ ಬೆರಳಲ್ಲಿ ಆಹಾರವನ್ನು ಕಲೆಸಿಕೊಂಡು ಒಂದೊಂದು ತುತ್ತು ತಿನ್ನುವುದರಿಂದ ರಕ್ತ ಸಂಚಾರ ಚೆನ್ನಾಗಿ ಆಗುತ್ತದೆ. ಕೈ ಬೆರಳಿನಿಂದ ಆಹಾರ ತೆಗೆದುಕೊಳ್ಳುವುದರಿಂದ ಬೆರಳು ತುಟಿಗೆ ತಾಗುತ್ತಿದ್ದಂತೆ ಬಾಯಲ್ಲಿ ಲಾಲಾರಸ ಉತ್ಪನ್ನವಾಗುತ್ತದೆ. ದಿನವೂ ಕೈಯಿಂದ ಆಹಾರ ತೆಗೆದುಕೊಳ್ಳುವುದು ಒಂದು ಉತ್ತಮ ವ್ಯಾಯಾಮವಾಗಿರುತ್ತದೆ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಮರೆಯದೆ ಸಬ್ಸ್ಕ್ರೈಬ್ ಮಾಡಿ. ಎಲ್ಲರಿಗೂ ತುಂಬ ಧನ್ಯವಾದಗಳು.